ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ, ಒಂದು ಹೊಸ ಜಾಗದಿಂದ ಹೊಸ ರೆಸಿಪಿ ತಗೊಂಡು ಬಂದಿದ್ದೇನೆ. ಇದು ರೀಸೆಂಟ್ ಆಗಿ ರೆಡಿ ಆಗಿರೋ ನಮ್ಮ ಫಾರ್ಮ್ ಹೌಸ್. ಈ ಕಿಚನ್ ಇನ್ನೂ ಪೂರ್ತಿ ಸೆಟಪ್ ಆಗಲಿಲ್ಲ, ಆದರೂ ಸಂಡೇ ಅಲ್ವಾ, ಮಕ್ಕಳಿಗೋಸ್ಕರ ಏನಾದರೂ ಇಲ್ಲಿ ಬೇಕ್ ಮಾಡೋಣ ಅಂತ ಐಡಿಯಾ ಬಂತು. ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ನೆನಪಾಗಿದ್ದೆ ಎಗ್ಲೆಸ್ ಚಾಕ್ಲೇಟ್ ಬ್ರೌನೀಸ್. ನಾನು ವೆಜಿಟೇರಿಯನ್, ಹಾಗಾಗಿ ಮಾಡೋ ರೆಸಿಪೀಸ್ ಎಗ್ಲೆಸ್ ಅಂತೂ ಆಗಿರಲೇಬೇಕು. ಹೆಚ್ಚಾಗಿ ಬ್ರೌನೀಸ್ ಎಗ್ಲೆಸ್ ಅಂತಂದರೆ ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡ್ತಾರೆ. ಆದರೆ ನಾನಿವತ್ತು ಪರ್ಫೆಕ್ಟ್ಲಿ ಫಜ್ಜಿ ಆಗಿರುವಂಥ ಎಗ್ಲೆಸ್ ಚಾಕ್ಲೇಟ್ ಬ್ರೌನೀಸನ್ನು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈ ಬಿಸಿ ಬಿಸಿ ಬ್ರೌನೀಸನ್ನು ಕೂಲ್ ಆಗಿರೋ 1 ಸ್ಕೂಪ್ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡಿದರೆ ನಿಮ್ಮ ಮಕ್ಕಳ ಸಂಡೇ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಬನ್ನಿ, ಒಂದು ಸ್ವೀಟ್ ಸಂಡೇಯನ್ನು ಶುರು ಮಾಡೋಣ ಬ್ರೌನೀಸ್ ಜೊತೆ. ಮೊದಲಿಗೆ ಒಂದು ಬೌಲ್ನಲ್ಲಿ 3/4 ಕಪ್ ಆಗುವಷ್ಟು ಪುಡಿ ಮಾಡ್ಕೊಂಡಿರೋ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಆದಷ್ಟು ತಿಕ್ಕಾಗಿರೋ ಅರ್ಧ ಕಪ್ ಮೊಸರು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ನಿಮಗೆ ಬೇಕು ಅಂತಂದರೆ 1 ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನು ಹಾಕ್ಕೊಳ್ಬೋದು, ಫ್ಲೇವರ್ಗಷ್ಟೇ. ಈ ಕಿಚನಲ್ಲಿ ಇನ್ನೂ ಎಲ್ಲ ಅವೈಲೇಬಲ್ ಇಲ್ದಿರೋದ್ರಿಂದ, ಹಾಗೆ ನಾನು ಮನೆಯಿಂದ ಇಲ್ಲಿಗೆ ಬರುವಾಗ ಕಾಫಿ ಪೌಡರ್ ತರೋದು ಮರ್ತಿರೋದ್ರಿಂದ ನಾನು ಹಾಕಿಲ್ಲ. ನೆಕ್ಸ್ಟ್ ರೆಡಿ ಮಾಡಬೇಕಾದ್ದು ಚಾಕ್ಲೇಟ್. ಆದಷ್ಟು ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ ತಗೊಳ್ಳಿ. ಚಾಕ್ಲೇಟ್ ಕ್ವಾಲಿಟಿ ಒಳ್ಳೆದಿದ್ರೆ ಬ್ರೌನೀಸ್ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಆಗುತ್ತೆ. ನಾನಿಲ್ಲಿ ತಗೊಳ್ತಾ ಇರೋದು 1/2 ಕಪ್ ಆಗುವಷ್ಟು ಚಾಕ್ಲೇಟ್. ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ರೂಮ್ ಟೆಂಪರೇಚರ್ನಲ್ಲಿರುವಂಥ ಬೆಣ್ಣೆಯನ್ನು ತಗೊಳ್ತಾ ಇದ್ದೇನೆ. ನಾನು ಓವನ್ನಲ್ಲಿ ಒಂದು 20 ಸೆಕೆಂಡ್ ಇಂಟರ್ವಲ್ನಲ್ಲಿ ಈ ಚಾಕ್ಲೇಟ್ ಮಿಕ್ಸ್ಚರನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಕೂಡ ಮಾಡ್ಕೊಳ್ಬೋದು. ಡಬಲ್ ಬಾಯ್ಲರ್ ಮೆಥಡ್ ಅಂತಂದರೆ ಒಂದು ಪ್ಯಾನಲ್ಲಿ ನೀರನ್ನು ಬಿಸಿಗಿಟ್ಟು ಅದರ ಮೇಲೆ ಈ ಚಾಕ್ಲೇಟ್ ಮಿಕ್ಸ್ಚರ್ನ ಪ್ಯಾನನ್ನು ಇಟ್ಕೊಂಡು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಳೋದು. ಈ ಮೆಲ್ಟ್ ಆಗಿರೋ ಚಾಕ್ಲೇಟನ್ನು ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿರೋ ಸಕ್ಕರೆ ಮತ್ತು ಮೊಸರಿನ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಬ್ರೌನಿಗೆ ಬಳಸುವಂಥ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ರೂಮ್ ಟೆಂಪರೇಚರ್ನಲ್ಲಿ ಇಟ್ಕೊಳ್ಳಿ. ಕೋಲ್ಡ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಲ್ಡ್ ಆಗಿರೋವಂಥ ಮೊಸರು ಅಥವಾ ಬೆಣ್ಣೆಯನ್ನು ಯೂಸ್ ಮಾಡಿದರೆ ಬ್ರೌನಿಯ ಟೆಕ್ಸ್ಚರ್ನಲ್ಲಿ ವ್ಯತ್ಯಾಸ ಆಗಬಹುದು. ಈ ಮೆಲ್ಟ್ ಆಗಿರೋ ಚಾಕ್ಲೇಟು, ಮೊಸರು, ಸಕ್ಕರೆ ಎಲ್ಲವೂ ಸರಿಯಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗಿರೋದು ಡ್ರೈ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ತಗೊಂಡಿರೋದು 3/4 ಕಪ್ ಆಗುವಷ್ಟು ಮೈದಾ, ಅದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರನ್ನು ಕೂಡ ಹಾಕ್ಕೊಳ್ಳಿ. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಂದ್ಸತಿ ಜರಡಿ ಮಾಡ್ಕೊಳ್ಳಿ. ಆಮೇಲೆ ಚಾಕ್ಲೇಟಿಗೆ ಮಿಕ್ಸ್ ಮಾಡಿ ಯಾವುದೇ ಗಂಟಿಲ್ಲದ ತುಂಬ ಸ್ಮೂತ್ ಆದ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಬ್ಯಾಟರ್ ತುಂಬ ತಿಕ್ ಅಂತ ಅನಿಸಿದ್ರೆ 1 ಸ್ಪೂನ್ನಷ್ಟು ಮೊಸರನ್ನು ಮತ್ತೆ ಹಾಕ್ಕೊಳ್ಬೋದು. ಈ ಬ್ಯಾಟರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈ ಬ್ಯಾಟರನ್ನು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಹಾಗೆ ಗಂಟಿಲ್ಲದೆ ಇರಲಿ ಅಂತ ಓವರ್ ಮಿಕ್ಸ್ ಮಾಡೋದಕ್ಕೆ ಕೂಡ ಹೋಗಬೇಡಿ. ಇಷ್ಟಾದಮೇಲೆ ಬೇಕಿಂಗ್ ಮಾಡುವಂಥ ಟಿನ್ನನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾನು ಬೇಕಿಂಗ್ ಪೇಪರನ್ನು ಸರಿಯಾಗಿ ಕಟ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೇನೆ. ಬ್ರೌನಿ ಬ್ಯಾಟರನ್ನು ಟಿನ್ನಿಗೆ ಹಾಕ್ಕೊಂಡು ಅದನ್ನು ಓವನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಬೇಕು ಅಂತಂದರೆ ನೀವು ಅದನ್ನು ಕುಕ್ಕರಲ್ಲಿ ಅಥವಾ ದಪ್ಪ ತಳದ ಪ್ಯಾನಲ್ಲಿ ಹಾಕ್ಕೊಂಡು ಬೇಕ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇರೋದು ಮೈಕ್ರೋವೇವ್ ಕನ್ವೆಕ್ಷನ್ ಓವನ್. ಇದರಲ್ಲಿ ಬೇಕಿಂಗ್ ಮಾಡೋ ಸೆಟ್ಟಿಂಗ್ಸ್ ಹೇಗಂತಂದರೆ, ಫಸ್ಟಿಗೆ ಕನ್ವೆಕ್ಷನ್ ಮೋಡಲ್ಲಿ 160 ಡಿಗ್ರಿಗೆ ಟೆಂಪರೇಚರನ್ನು ಸೆಟ್ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಸಾಧಾರಣ 18 ಮಿನಿಟ್ಸ್ ಆಗುವಷ್ಟು ಈ ಬ್ರೌನಿಯನ್ನು ಬೇಕ್ ಮಾಡ್ಕೊಳ್ಳಿ. 18 ಮಿನಿಟ್ಸ್ ಬೇಕ್ ಮಾಡಿ ಆದ ಮೇಲೆ ಒಂದು ಟೂತ್ ಪಿಕ್ಕನ್ನು ಇನ್ಸರ್ಟ್ ಮಾಡಿ ಬ್ರೌನಿ ಬೇಕಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ. ಟೂತ್ ಪಿಕ್ಕಲ್ಲಿ ಯಾವುದೇ ಬ್ಯಾಟರ್ ಅಂಟ್ಕೊಳ್ಳದೆ ಅದು ಕ್ಲೀನಾಗಿ ಹೊರಗಡೆ ಬಂದರೆ ಬ್ರೌನಿ ಬೇಕಾಗಿದೆ ಅಂತ ಅರ್ಥ. ಬೇಕಾಗಿಲ್ಲ ಅಂತಂದರೆ ಇನ್ನೊಂದು 5 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೋದು. ಹಾಗೆ ಕೆಲವರಿಗೊಂದು ಅಭ್ಯಾಸ ಇರುತ್ತೆ, ಕೇಕ್ ಅಥವಾ ಬ್ರೌನಿಯನ್ನು ಬೇಕ್ ಮಾಡೋದಕ್ಕೆ ಇಟ್ಟಾಗ ಆವಾಗ ಡೋರ್ ಓಪನ್ ಮಾಡಿ ನೋಡ್ತೀರಾ, ಅದರಿಂದ ಬೇಕಿಂಗ್ ಸರಿಯಾಗೇ ಆಗಲ್ಲ. ಕೇಕ್ ಅಥವಾ ಬ್ರೌನಿಯನ್ನು ಬೇಕ್ ಮಾಡೋದಕ್ಕೆ ಅಂತ ಓವನಲ್ಲಿ ಅಥವಾ ಪ್ಯಾನಲ್ಲಿ ಇಟ್ಟಿದ್ರು ಕೂಡ ಆವಾಗ ಡೋರ್ ಓಪನ್ ಮಾಡೋದು ಅಥವಾ ಪ್ಯಾನಿನ ಮುಚ್ಚಳ ತೆಗೆದು ನೋಡೋದು ಮಾಡಬೇಡಿ. ಬ್ರೌನಿಯನ್ನು ಕೇಕ್ ಟಿನ್ನಲ್ಲೇ ಪೂರ್ತಿ ಕೂಲ್ ಆಗೋವರೆಗೆ ಬಿಟ್ಬಿಡಿ. ಅದು ಪೂರ್ತಿ ಕೂಲ್ ಆದಮೇಲೆ ಬೇಕಿಂಗ್ ಪೇಪರನ್ನು ತೆಗೆದು ಆಮೇಲೆ ನಿಮಗೆ ಬೇಕಾದ ಸೈಜಿಗೆ ಸರಿಯಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 16 ಪೀಸಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಈ ಥರ ಬ್ರೌನಿಯನ್ನು ಹೆಚ್ಚಾಗಿ ಹೊರಗಡೆ ಎಲ್ಲರೂ ಹೋದಾಗ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀರ. ಆದರೆ ಈ ರೆಸಿಪಿಯನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನೀವು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದ ಹೆಲ್ದಿ ಆದಂಥ ಎಗ್ಲೆಸ್ ಚಾಕ್ಲೇಟ್ ಬ್ರೌನಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಥರ ಯಾವುದೇ ಪ್ರಿಸರ್ವೇಟಿವ್ ಹಾಕದೇ ಇರುವಂಥ ಕೇಕ್ಸ್, ಬ್ರೌನೀಸ್ಗಳನ್ನೆಲ್ಲ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಮಕ್ಕಳಿಗೂ ತುಂಬ ಖುಷಿ,
ಹಾಗೆ ನಮಗೂ ಮನಸ್ಸಿಗೆ ತುಂಬ ಸಮಾಧಾನ. ನಾನು ಮಾಡ್ತಾ ಇರೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಇನ್ನು ಹೆಚ್ಚು ಹೆಚ್ಚು ಯಾವ ರೀತಿಯ ರೆಸಿಪಿಗಳನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ, ಬೇಕಿಂಗಿಗೆ ರಿಲೇಟೆಡ್ ಆದಂಥ ರೆಸಿಪಿಗಳು, ಟ್ರಿಕ್ಸ್ಗಳನ್ನು ಇನ್ನೂ ಹೆಚ್ಚು ತೋರಿಸ್ಬೇಕಾ ಅಂತ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ಈ ಸಾಫ್ಟ್ ಆಗಿರೋ ಹಾಗೆ ಫಜ್ಜಿ ಆಗಿರುವಂಥ ಬಿಸಿ ಬಿಸಿ ಬ್ರೌನಿ ಜೊತೆ ಕೂಲ್ ಆಗಿರೋ ಅಂಥ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮು ಹಾಗೆ ಮೇಲಿಂದ ಚಾಕ್ಲೇಟ್ ಸಿರಪನ್ನು ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ.